ನಮಸ್ಕಾರ ಎಲ್ಲರಿಗೂ ನೋಡಿ ಸ್ವಾಗತ ಸುಸ್ವಾಗತ. ಸೊ ಫೈನಲಿ ನಾನು ನೋಡಿದ್ದನ್ನು ಥೋಡಾರೂಮ್ ಅಂತ ಹೇಳೋ ಒಂದು ಫಿಲ್ಮ್ ಬಂದಿತ್ತು. ಅದು ನಮ್ಮ ಊರಾಗ ಹತ್ತಿಲ್ಲ, ಅದು ಥಿಯೇಟ್ರ್ದಾಗ ಹತ್ತಿಲ್ಲ, ಅದು ಹತ್ತಿಲ್ಲ. ಸೊ ಮೊನ್ನೆ ಜಿಯೋ ಹಾಟ್ಸ್ಟಾರ್ದಾಗ ಬಂದೈತಿ. ಸೊ ಫೈನಲಿ ನೋಡಿದೆ ನಾನು. ಅದ್ರದ್ದು ಒಂದು ಸ್ವಲ್ಪ ಭಾರಿ ದೊಡ್ಡ ಎಕ್ಸ್ಪೀರಿಯನ್ಸ್ ಐತಿ, ನಿಮಗೆ ಹೇಳ್ಬೇಕು ನಾನು. ಜಲ್ದಿ ಬರ್ರಿ. ಸೊ ಥೋಡಾರೂಮ್ ಮೂವಿ ಒಂದು ರಿವೆಂಜ್ ಮೂವಿ ಐತಿ. ಒಂದು ಸ್ವಲ್ಪ ಕಾಮಿಕ್ಕು ಐತಿ, ಒಂದು ಸ್ವಲ್ಪ ಕಾಮಿಡಿನೂ ಐತಿ, ಒಂದು ಸ್ವಲ್ಪ ರಿವೆಂಜ್ ಐತಿ. ರಿವೆಂಜ್ ಸ್ವಲ್ಪ ಇಲ್ಲ, ಭಾಳ ಕೆಟ್ಟೈತಿ. ಎದಕ್ಕಪ್ಪ ಅಂತಂದ್ರೆ ಇಂಟ್ರೋವಲ್ ತನಕ ನೀವು ನೋಡ್ಬೇಕು ಫಿಲ್ಮ್. ಎದಕ್ಕಪ್ಪ ಅಂತಂದ್ರೆ ಫಿಲ್ಮಿಂದ ಲೆಂತ್ 2 hours 44 minutes ಐತಿ. ಆದ್ರೆ ಇಂಟ್ರೋವಲ್ ತನಕ ಸ್ಲೋ ಅನಿಸ್ತದೆ ಫಿಲ್ಮ್. ಎದಕ್ಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ವರ್ಲ್ಡ್ ಬಿಲ್ಡಪ್ಪಿಗೆ ಟೈಮ್ ತೊಗೊತದೆ, ಮತ್ತು ಕ್ಯಾರೆಕ್ಟರ್ ಬಿಲ್ಡಪ್ಪಿಗೆ ಟೈಮ್ ತೊಗೊತದೆ, ಮತ್ತು ಕ್ಯಾರೆಕ್ಟರ್ಸ್ ಜೊತೆಗೆ ಇಮೋಷ್ನಲ್ ಆಗಿ ಮತ್ತು ಚಲೋ ಆಗಿ ಕನೆಕ್ಟ್ ಮಾಡ್ತೈತೆ ನಮ್ಗೆ ಫಿಲ್ಮ್. ಸೊ ಇಂಟ್ರೋವಲ್ ಆಗನ ಒಂದು ಭಾರಿ ದೊಡ್ಡ ಟ್ವಿಸ್ಟ್ ಬರ್ತದೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅದನ್ನು, ಆ ಟೈಪ್ ಟ್ವಿಸ್ಟ್ ಇರ್ತೈತೆ ಅಂತ ಹೇಳಿ. ನೀವು ನೋಡಿದ್ರೆ ನಿಮಗೆ ಗೊತ್ತಾಕೈತಿ. ಆಮೇಲೆ ಇಂಟ್ರೋವಲ್ ಆಗನ ಫಿಲ್ಮ್ನ ಏನು ಆಕೈತಲ್ಲ, ಚುಮ್ಮ ಬೆಂಕಿ ಅಂದರೆ ಬೆಂಕಿ. ಸೊ ಇಂಟರ್ವಲ್ನ ಪೂರ್ತಿ ಫಿಲ್ಮ್ ಫುಲ್ ರಿವೆಂಜ್ದಾಗ ಹೋಗ್ತೈತಿ. ಮೋಹನ್ ಲಾಲ್ ಅವ್ರದ್ದು ಆ್ಯಕ್ಟಿಂಗ್ ಯಪ್ಪು ಮಾರಾಯ. ಈ ವರ್ಷದಾಗೂ ಇಂಥ ವಯಸ್ಸಾಗೂ ಏನು ಭಾರಿ ಆ್ಯಕ್ಟಿಂಗ್ ಮಾಡ್ತಾನೋ ಶೇಟವ. ಬೆಂಕಿ ಅಂದ್ರೆ ಬೆಂಕಿ. ಕಣ್ಣಿಲ್ಲೇ ಮುಂದಿನವನೇ ಅಂಜಿಸ್ತಾನವ. ಹೆಂಗೆ ಇರ್ಫಾನ್ ಖಾನ್ ಸರ್ ಅವರೆಲ್ಲರೂ ಹಂಗೆ ಮಾಡ್ತಿರಲ್ಲ, ಕಣ್ಣಿಲ್ಲೇ ಅಂಜಿಸ್ತಾನವ. ಅಂಥ ಭಾರಿ ಆ್ಯಕ್ಟಿಂಗ್ ಮಾಡ್ಯಾನ ಮೋಹನ್ ಲಾಲ್ ಅವ್ರೆ. ಬೆಂಕಿ ಅಂದ್ರೆ ಬೆಂಕಿ. ಮತ್ತು ಅವ್ರ ಜೊತೆ ಇದ್ದಿದ್ದ ಆ್ಯಕ್ಟ್ರಸ್ಸು ಚಲೋ ಆ್ಯಕ್ಟಿಂಗ್ ಮಾಡ್ಯಾರ. ಸೊ 2 hours 44 minutes ಭಾರಿ ಲೆಂತಿ ಫೀಲ್ ಆಕೈತಿ. ಆದ್ರೆ ಕ್ಲೈಮ್ಯಾಕ್ಸ್ ಮತ್ತು ಸೆಕೆಂಡ್ ಹಾಫ್ ನೋಡಿ ನಿಮಗೆ ಏನು ಅನ್ನಿಸ್ತೈತಪ್ಪ ಅಂತಂದ್ರೆ, ನಾ ಇದಕ್ಕೆ 3 ತಾಸು ಟೈಮ್ ಕೊಟ್ಟಿನಿ, ನಂಗೆ 3 ತಾಸು ವೇಸ್ಟ್ ಆಗಿಲ್ಲ, ಬರೋಬ್ಬರಿ ಟೈಮ್ ಹೋಗಿತ್ತು ಅನ್ನಿಸ್ತದೆ ನಿಮಗೆ. ಅಷ್ಟು ಗ್ಯಾರಂಟಿ ಅಂತೂ ನಾದರೂ ಕೊಡ್ತೀನಿ ನಿಮಗೆ. ಸೊ ನನಗೆ ಅನ್ನಿಸ್ತೈತಿ ಮೋಹನ್ ಲಾಲ್ ಅವ್ರ ಮತ್ತು ಫ್ಯಾಮ್ಲಿ ಇವ್ರದ್ದು ಏನರ ಸ್ಟೋರಿ ಇತ್ತಪ್ಪ ಅಂತಂದರೆ ಈ ಫಿಲ್ಮ್ ಬೆಂಕಿನೇ ಆಕೈತಿ. ಅಕಸ್ಮಾತ್ ನೀವು ಎಕ್ಸಾಂಪಲ್ ತೋರಿ ದೃಶ್ಯಮ್ ತೋರಿ, ಅದ್ರಾಗ ಅವ್ರದ್ದು ಮತ್ತು ಫ್ಯಾಮ್ಲಿದ ಮ್ಯಾಟರ್ ಎಷ್ಟು ಭಾರಿ ಸೀರಿಯಸ್ ನಡೆದಿತ್ತು. ದೃಶ್ಯಮ್ ಪಾರ್ಟ್ 1 ಪಾರ್ಟ್ 2 ಎರಡೂ ಭಾರಿ ನಡೆದಿತ್ತು. ಸೊ ಈ ಫಿಲ್ಮ್ದಾಗೂ ಹಾಗೆ ಅನ್ನಿಸ್ತೈತಿ ನಿಮಗೆ. ಅವ್ರದ್ದು ಮತ್ತು ಅವ್ರ ಫ್ಯಾಮ್ಲಿ ಜೊತೆ ಅವ್ರದ್ದು ಪ್ರಾಬ್ಲಮ್ಸ, ಅವ್ರದ್ದು ರಿವೆಂಜ್, ಫ್ಯಾಮ್ಲಿದು ರಿವೆಂಜ್ ಹೇಳೋಕ್ಕೆ ಹೋಗಂಗಿಲ್ಲ. ಎದಕ್ಕಪ್ಪ ಅಂತಂದ್ರೆ ಅಷ್ಟು ಭಾರಿ ಸ್ಕ್ರೀನ್ ಪ್ಲೇ ಬೆಂಕಿ ಐತಿ, ಸ್ಟೋರಿ ಬೆಂಕಿ ಐತಿ. ಮತ್ತು ಏನು ಹೇಳಬೇಕಪ್ಪ ಅಂತಂದ್ರೆ ಫಿಲ್ಮ್ದು ಮ್ಯೂಸಿಕ್. ಸೊ ಫಿಲ್ಮ್ದ ಮ್ಯೂಸಿಕ್ ಕೊಟ್ಟಾರ JX Bajaj ಅವರು. ನನಗನ್ಸೋ ಮಟ್ಟಿಗೆ ಈ ಮನುಷ್ಯ ಬರೀ ಸ್ಪೀಕರ್ ಮುರಿಯೋಕ್ಕೆ ಹುಟ್ಟ ಅನ್ನಿಸ್ತದೆ. ಇದಕ್ಕಪ್ಪ ಅಂತಂದ್ರೆ ಎಷ್ಟು ಭಾರಿ ಮ್ಯೂಸಿಕ್ ಐತಿ ಇದ್ರಾಗ. ಸಾಂಗ್ಸ್ ಅಟ್ಟಕಟ್ಟೆ ಅದಾವ, ಖರೆ ಫಿಲ್ಮ್ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೆಂಕಿ, ಫಿಲ್ಮ್ದ ಲೊಕೇಶನ್ಸ್ ಬೆಂಕಿ, ಫಿಲ್ಮ್ದ ಸಿನಿಮಾಟೋಗ್ರಫಿ ಮತ್ತು ಆ್ಯಕ್ಷನ್ ಅದೂ ಭಾರಿ ಐತಿ. ಸೊ ಈ ಫಿಲ್ಮಿಗೆ ಕೊಡ್ತೀನಿ ನಾನು 4.5 out of 5 stars. ನನಗನ್ಸೋ ಮಟ್ಟಿಗೆ ನಂದು ಚಾನಲ್ದಾಗೆ ಜಾಸ್ತಿ ಹೈ ರೇಟೆಡ್ ಫಿಲ್ಮ್ ಐತಿ ಅದು. ನನಗನ್ಸೋ ಮಟ್ಟಿಗೆ ಬೆಂಕಿ ಫಿಲ್ಮ್ ಐತಿ. ಪ್ಲೀಸ್ ಅವ್ರು ನೋಡ್ರಿ. ಜಿಯೋ ಹಾಟ್ಸ್ಟಾರ್ದಾಗ ಸ್ಟ್ರೀಮ್ ಆಗತೈತಿ. ಏನೂ ಹೇಳಂಗಿಲ್ಲ ನಾನು, ಏನು ಸ್ವಲ್ಪ ಹಿಡಿದು ಸ್ಪಾಯ್ಲರ್ ಆಗಿಬಿಡ್ತೈತಿ. ಅದಕ್ಕೆ ಜಲ್ದಿ ಹೋಗಿ ನೋಡ್ರಿ. ಶಿವಣ್ಣ ಮುಂದಿನದಾಗ ಅಳಿತಾನ. ಪೀಸ್ ಔಟ್.